ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್. ಭೀಮನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಕ್ರಿಶ್ವಿನ್ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದೆ. ಅಕ್ಕಿಗೆಲ್ಲ ಟಿಫಿನ್ ಬಾಕ್ಸ್ ಎಲ್ಲ ಕಟ್ಟಿ ಮಾಡಿ ಸ್ಕೂಲಿಗೆ ಕಳಿಸಿದೆ. ಆಮೇಲೆ ಹೆಲ್ಪರ್ ಅಂಟಿನೂ ಬಂದಿದ್ದರು, ಅವರು ಚಪಾತಿ ಪಲ್ಯ ಮಾಡಿ ಹೋದರು. ಆಮೇಲೆ ನಾ ಇನ್ನೂ ಪೂಜೆ ಮಾಡಬೇಕು, ಕ್ರಿಶ್ವಿನ್ ಸ್ಕೂಲಿಗೆ ಕಳಿಸಿದ ಮೇಲೇ ಮಾಡಬೇಕು ಅಂಥೇಳಿ. ಆಮೇಲೆ ನೈವೇದ್ಯ ಸಲುವಾಗಿ ಮಹಾದೇವಗೆ ಪ್ರಿಯವಾದದ್ದು ಗೋಧಿ ಹಿಟ್ಟು, ತುಪ್ಪ, ಬೆಲ್ಲ ಹಾಕಿ ಮಾಡ್ತಾರಲ್ಲ, ಆ ನೈವೇದ್ಯ ಮಾಡತ್ತಿದ್ದೆ. 16 ಸೋಮವಾರ ಅಂದರೆ 16 ಸೋಮವಾರ ವ್ರತ ಹಿಡ್ದಿರ್ತಾರಲ್ಲ, ಆ ವಿಧಾನ ಒಳಗನ ಎಲ್ಲರೂ 16 ಸೋಮವಾರ ಪೂಜೆ ಮಾಡೋರೆಲ್ಲರೂ ಇದೇ ಥರ ಉಂಡೆ ಮಾಡ್ತಾರೆ. ಸೊ ನಾನು ಅದನ್ನೇ ಗೋಧಿ ಹಿಟ್ಟು ತುಪ್ಪದೊಳಗೆ ಬಾಳೋ ತನಕ ಹುರ್ಕೊಂಡು, ನಾ ಇಲ್ಲಿ ಒಂದು ದೊಡ್ಡ ಬಟ್ಲ ಗೋಧಿ ಹಿಟ್ಟು ತೊಗೊಂಡೆ. ಅದಕ್ಕೆ 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಬಾಳೋ ತನಕ ತಿರುವಾಡಬೇಕು. ಅಂದರೆ ಅದ್ರದ್ದೆಲ್ಲ ಹಸಿ ವಾಸನೆ, ಗೋಧಿ ಹಿಟ್ಟಿಂದ ಏನು ಹಸಿ ವಾಸನೆ ಇರ್ತೈತಲ್ಲ ಅದೆಲ್ಲ ಹೋಗಿ ಒಂದು ಚಂದ ಅರೋಮಾ ಬರ್ತೈತಿ. ಒಂದು ತುಪ್ಪ ಹಾಕಿದ್ದು ಏನು ಹುರಿದಿರ್ತೀವಲ್ಲ ಅದು ಬರೋ ತನಕ ಹಂಗೆ ತಿರುವಾಡಬೇಕು. ಒಂದು 15 ಮಿನಿಟ್ಸ್ ತಿರುವಾಡ್ಬೇಕು ಹಾಗೆ ಲೋ ಫ್ಲೇಮ್ ಮೇಲೆ. ಅದು ವಾಸನೆ ಬರೋದು ನಿಮ್ಗೆ ಗೊತ್ತಾಗ್ತೈತಿ, ಅದೇನು ಅರೋಮಾ ಬರ್ತೈತಲ್ಲ ಅದು ಅದ್ರ ಮೇಲೇ ಗೊತ್ತಾಗ್ತದೆ ಅದು ಸ್ಮೆಲ್ ಹೆಂಗೆ ಬರಾತಿರ್ತೈತೆ ಅನ್ನೋದು. ಆಮೇಲೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲ ನೋಡಿಕೊಂಡು ಮೊದಲೇ ಒಂದು ಸ್ವಲ್ಪ ಸಣ್ಣಂಗಿ ಚಾಕುವಿಂದ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಅದ್ರೊಳಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ತಿರುವಾಡಿದೆ ಅಷ್ಟೆ. ಆಮೇಲೆ ಫ್ಲೇಮೆಲ್ಲ ಆಫ್ ಮಾಡಿ ಸ್ಟೋವ್ದಿಂದ ಇಳಿಸಿ, ಇನ್ನೂ ಕಡಾಯಿ ಬಿಸಿ ಇರೋದ್ರೊಳಗನ ಬೆಲ್ಲ ಯಾವುದಾದ್ರೂ ಬ್ಲೆಂಡ್ ಆಗಿರಲಿಲ್ಲ ಅಂದರೆ, ಇನ್ನೂ ಮೆತ್ತಗಾಗಿರಲಿಲ್ಲ ಅಂದರೆ ಅದನ್ನೆಲ್ಲ ಸ್ಪೂನ್ದಿಂದನೇ ಮೆತ್ತಗೆ ಮಾಡಿಕೊಂಡು ಎಲ್ಲ ಮಿಕ್ಸ್ ಆಗೋಂಗೆ, ಚೆನ್ನಾಗಿ ಮಿಕ್ಸ್ ಆಗೋಂಗೆ ಮಾಡಿ ಅದು ಒಂದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಅಂತ ಹೇಳಿಬಿಡಬೇಕು. ಯಾಕಂದರೆ ಕಡಾಯಿನೂ ಬಿಸಿ ಇರುತ್ತೆ, ಹಿಟ್ಟೂ ಬಿಸಿ ಇರ್ತೈತಲ್ಲ. ಸೊ ಹೀಗಾಗಿ ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ಒಂದು 10 ನಿಮಿಷ ಆರ್ಲಿಕ್ಕೆ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮತ್ತೆ ಮೇಲೆ ಕರಗಿಸಿದ ತುಪ್ಪ ಹಾಕಿ, ಗಟ್ಟಿ ತುಪ್ಪ ಅಲ್ಲ, ಒಂದು ಸ್ವಲ್ಪ ಕರಗಿರ್ತೈತಲ್ಲ ಅದನ್ನು ತುಪ್ಪ ಹಾಕಿ ಉಂಡಿಗಳು ಕಟ್ಕೋಬೇಕು. ಉಂಡಿನ 16 ಸೋಮವಾರಕ್ಕೆಲ್ಲ ಉಂಡಿನ ಮಾಡ್ತಾರೆ ಅಂದ್ಕೂಡಲೇ ನಾನು ಪ್ರತಿ ಸಾರಿ ಈಗ ನನ್ನ ಮದುವೆ ಆಗಿ ಬಂದಾಗಿಂದ ಏನನ್ನ ಭೀಮನ ಅಮಾವಾಸ್ಯೆ ಮಾಡ್ತೀನಲ್ಲ, ಆಮೇಲೆ ಹೆಚ್ಚಾಗಿ ಯಾವುದೇ ಶಿವ ಪೂಜೆ ಮಾಡಿದಾಗೂ, ಶಿವಂದು ಯಾವುದಾದ್ರೂ ಪೂಜೆ ಮಾಡಿದಾಗೂ ನಾ ಗೋಧಿ ಹಿಟ್ಟಿಂದನೇ ನೈವೇದ್ಯ ಮಾಡ್ತೀನಿ ಮತ್ತು ಉಂಡಿನ ಮಾಡ್ತೀನಿ. ನೀವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬರ್ಫಿ ಟೈಪ್ನು ಮಾಡ್ಕೋಬೋದು. 2 ನೈವೇದ್ಯ ಮಾಡ್ಬೇಕಂಥೇಳಿ, ಒಂದು 5 ಉಂಡಿದು ಶಿವ ಪಾರ್ವತಿಗೆ, ಆಮೇಲೆ ಜಗಲಿ ಮೇಲೂ 2 ನೈವೇದ್ಯ, 2 ಉಂಡಿದು ನೈವೇದ್ಯ. ಸೊ ಅದನ್ನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಯಾಕಂದ್ರೆ ಪೂಜೆ ಸ್ಟಾರ್ಟ್ ಮಾಡಿ ನೈವೇದ್ಯ ಮಾಡ್ಕೋಬೇಕಂದ್ರೆ ಮತ್ತೆ ತ್ರಾಸಾಗುತ್ತೆ, ಅಂದರೆ ಬಿಡೋದು ಎಳ್ಳೋದು ಅಂತ ಹೇಳಿ. ಅದಕ್ಕೆ ಫಸ್ಟನ್ನು ನೈವೇದ್ಯ ಮಾಡಿಟ್ಕೊಂಡ್ರೆ ಡೈರೆಕ್ಟ್ ಒಮ್ಮೆ ಪೂಜೆ ಮಾಡಿಕೊಂಡು ನೈವೇದ್ಯ ಕಾಯಿ ಒಡೆದು ನೈವೇದ್ಯ ಹಿಡಿಲಾಕಂತ ಹೇಳಿ ಈಸಿ ಆಗುತ್ತೆ ಅಂಥೇಳಿ. ಸೊ ಫಸ್ಟ್ ನೈವೇದ್ಯನ ರೆಡಿ ಮಾಡಿಕೊಂಡೆ. ಡೈಲಿ ಜಗಲಿ ಮೇಲೆ ಇರೋ ದೇವರೆಲ್ಲ ಪೂಜೆ ಮಾಡೀನಿ ಆಲ್ರೆಡಿ. ಅದು ಪೂಜೆ ಮಾಡಿ, ಇದು ಒಮ್ಮೆ ಶಿವ ಪಾರ್ವತಿ ಪೂಜೆ ಮಾಡುವಾಗ ನೈವೇದ್ಯ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಒಮ್ಮೆ ಮಾಡಿದ್ರೆ ಆಯಿತು ಅಂಥೇಳಿ ಆದಷ್ಟು ಪೂಜೆ ಮಾಡಿ ಜಗಲಿ ಮೇಗಿನ ದೇವರ ಎಲ್ಲ ಫಸ್ಟ್ ಎಲ್ಲ ಪೂಜೆ ಮಾಡಿಕೊಂಡು ಸಕ್ಕರೆ ನೈವೇದ್ಯ ತೋರಿಸಿ ಈಗ ಇದನ್ನು ಶಿವ ಪಾರ್ವತಿ ಪೂಜೆ ಮಾಡ್ಬೇಕಂಥೇಳಿ ರೆಡಿ ಮಾಡಿಕೊಂಡೆ. ಆಮೇಲೆ ನಾ ಮೊದಲಿಂದ ಮದುವೆ ಆದಾಗಿಂದ ನಂದು 4.5 ಇಯರ್ಸ್ ಆಯಿತು ಮದುವೆ ಆಗಿ. ಮದುವೆ ಆದಾಗಿಂದ ನಾ ಹೆಂಗೆ ಪೂಜೆ ಮಾಡತ್ತೀನಿ ಅಂದ್ರೆ, ಎಲ್ಲರೂ ಇದು ಭೀಮನ ಅಮಾವಾಸ್ಯೆ ಪೂಜೆ ಹೆಂಗೆ ಮಾಡ್ತಾರೋ, ದೀಪಸ್ತಂಭ ಅಂದರೆ ಸಮಯ ಅಂತೀವಲ್ಲ, ಎತ್ತರನೂ ದೀಪ ಸಮಯ ಹಚ್ಚಿ ಸಮಯದಾಗ ಪೂಜೆ ಮಾಡ್ತಾರೆ. ಆದರೆ ನಾ ಮೊದಲಿಂದ ನನ್ನ ಮದುವೆ ಆದಾಗಿಂದ ಹಿಂಗೆ ಮಾಡತ್ತೀನಿ. ಹೆಂಗಂದ್ರೆ, ಶಿವಲಿಂಗ ಐತಿ ನಮ್ಮ ಮನೆಯೊಳಗೆ, ಶಿವಲಿಂಗ ನಂದಿ ಐತಿ. ಶಿವಲಿಂಗ ಜೊತೆ ನಾ ಅರಿಶಿಣ ಪುಡಿ ಇರ್ತೈತಲ್ಲ, ಅರಿಶಿಣ ಪುಡಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಆಕಾರ ಕೊಡ್ತೀನಿ, ಒಂದು ಕಳಸದ ಥರ ಆಕಾರ. ಆಮೇಲೆ ಅದನ್ನು ಗೌರಿ ಅಂಥೇಳಿ ನಾ ಮೊದಲಿಂದ ಹಿಂಗೆ ಮಾಡ್ಕೊಂಡು ಬಂದೀನಿ. ಗೌರಿನ ಅದೇ ಮೂರ್ತಿ ಮಾಡ್ತೀನಿ. ಬರೀ ಅರಿಶಿಣ ಪುಡಿ ನೀರು ಅದಷ್ಟು ಕಲಿಸ್ಕೊಂಡು ರೆಡಿ ಮಾಡತ್ತೀನಿ ನೋಡಿರಿ. ಇದು ಅದೇ ಅಷ್ಟು ಒಂದು ಸ್ವಲ್ಪ ಅರಿಶಿಣ ತೊಗೊಂಡು ಅದು ಗೌರಿನ ಮಾಡ್ಕೊತೀನಿ. ಆಮೇಲೆ ಗೌರಿಗೆ ಒಂದು ಮಂಗಳಸೂತ್ರ ಮಾಡೋ ಸಲುವಾಗಿ ದಾರನೂ ತೆಗೆದಿಟ್ಕೊಂಡಿನಿ. 5 ಎಳೆ ಥ್ರೆಡ್ ಇಟ್ಕೊಂಡಿನಿ, 5 ಎಳೆ ದಾರ. ಆಮೇಲೆ ಅದಕ್ಕೊಂದು ಅರಿಶಿಣ ಕೊಂಬಿಗೂ ಒಂದು ಸ್ವಲ್ಪ ಅರಿಶಿಣ ಪುಡಿಯಿಂದ ಕಲಸಿರುವಂಥ ನೀರನ್ನು ಹಚ್ಚಿ ಅದನ್ನು ರೆಡಿ ಮಾಡಿಕೊಂಡೆ. ಮೊದಲನೇ ಅರಿಶಿಣ ಕೊಂಬ ತೊಳೆದಿಟ್ಕೊಂಡಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಚ್ಚಿ ಅದನ್ನು ರೆಡಿ ಮಾಡಿದೆ. ಆಮೇಲೆ 5 ಎಳೆ ದಾರ ಏನು ತೊಗೊಂಡಿದ್ನಲ್ಲ ಅದನ್ನು ಕಟ್ಟೋ ಸಲುವಾಗಿ, ಮಂಗಳಸೂತ್ರ ರೆಡಿ ಮಾಡೋ ಸಲುವಾಗಿ ಅದಕ್ಕೂ ಎಲ್ಲ ಅರಿಶಿಣ ಹಚ್ಕೊಂಡು, ಬಿಳಿ ಇತ್ತಲ್ಲ ಥ್ರೆಡ್, ವೈಟ್ ಥ್ರೆಡ್ ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ರೆಡಿ ಮಾಡಿಕೊಂಡೆ. ಆಮೇಲೆ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ ಒಳಗನ ಶಿವ ಪಾರ್ವತಿನ ಸ್ಥಾಪನೆ ಮಾಡೋ ಸಲುವಾಗಿ ಕೆಳಗಡೆ ಅಕ್ಕಿ ಹಾಕಿ ಆಮೇಲೆ ಶಿವ ಪಾರ್ವತಿನ ಸ್ಥಾಪನೆ ಮಾಡಿದೆ. ಶ್ರೀಗಂಧ ತೇದು
ಗಂಧ ಎಲ್ಲ ಹಚ್ಚಿದೆ. ಗಂಧ, ಕುಂಕುಮ, ಅರಿಶಿಣ ಹಚ್ಚಿ ಹೂವನ್ನು ಏರಿಸಿದೆ. ಆಮೇಲೆ ನಿನ್ನೆ ಮಲ್ಲಿಗೆ ಹೂವಿಂದ ಮಾಲಿನೂ ತೊಗೊಂಡು ಬಂದಿದ್ವಿ, ಅದನ್ನು ಹಾಕಿದೆ. ಆಮೇಲೆ ದೇವ್ರಿಗೆ ಏರಿಸಿ ಮನೆ ಲಕ್ಷ್ಮಿಗೂ ಹಾಕಿ ಆಮೇಲೆ ಗೌರಿಗೂ ಹಾಕಿ ಬೆಳಗ್ಗೆ ಪೂಜೆ ಮಾಡಿದಾಗ ಎಲ್ಲ ದೇವ್ರಿಗೂ ಹೂ ಏರಿಸಿರ್ಲಿಲ್ಲ, ಒಂದೆರಡು ಅಷ್ಟೇ ಏರಿಸಿ ಇಟ್ಟಿದ್ದೆ. ಇನ್ನು ಎಲ್ಲ ದೊಡ್ಡ ಪೂಜೆ ಮಾಡುವಾಗನೇ ಎಲ್ಲರಿಗೂ ಏರಿಸಿದ್ರೆ ಆಯ್ತಂಥೇಳಿ ಎಲ್ಲ ದೇವ್ರಿಗೂ ಮತ್ತಷ್ಟು ಹೂವು ಹಾಕಿ, ಬಿಳಿ ಮಲ್ಲಿಗೆ ಮಾಲೆ ಒಳಗೆ ಇನ್ನೂ ಒಂದು ಸ್ವಲ್ಪ ಹೂವು ಉಳಿದಿತ್ತು, ಅದನ್ನು ನಾನು ತಲೆಗೆ ಹಾಕ್ಕೊಂಡೆ. ಕೃಷ್ವಿಗೂ ಒಂದು ಸ್ವಲ್ಪ ಇಟ್ಟೆ. ಕೃಷ್ವಿ ಸ್ಕೂಲ್ದಿಂದ ಬಂದ ಕೂಡಲೇ ಹಾಕೋಲಿ ಅಂಥೇಳಿ ಕೃಷ್ವಿಗೂ ಒಂದು ಸ್ವಲ್ಪ ಹೂವು ಇಟ್ಟೆ. ಪೂಜೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಆಮೇಲೆ ಉದ್ದಿನ ಕಡ್ಡಿ, ಆಮೇಲೆ ತುಪ್ಪದ ದೀಪ, ಕರ್ಪೂರ ಅದು ಎಲ್ಲ ಬೆಳಗಿ ನಮಸ್ಕಾರ ಮಾಡಿಕೊಂಡೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೃಷ್ವಿಯವ್ರ ಅಪ್ಪಾಜಿ ಸಲುವಾಗಿ ಕಾದೆ. ಯಾಕಂದರೆ ನಮ್ಮ ಮನೆ ಒಳಗೆ ಹೆಣ್ಮಕ್ಳು ತೆಂಗಿನಕಾಯಿ ಒಡಿಬಾರ್ದಂತಾರೆ. ಸೊ ನಮ್ಮ ಅತ್ತೆಯದು ಮೊದಲಿಂದ ಪಾಲಿಸ್ಕೊಂಡು ಬಂದಾರ, ನನಗೂ ಅದನ್ನೇ ಹೇಳ್ಯಾರ. ಸೊ ಕೃಷ್ವಿಯವ್ರ ಅಪ್ಪಾಜಿ ಬರ್ತಾನೆ ಅಂತ ಹೇಳಿದ್ರೆ, ಸೊ ಅವ್ರ ಸಲುವಾಗಿ ಕಾದೆ. ನಾ ಪೂಜೆ ಮಾಡಿ ಒಂದು 2 ನಿಮಿಷ ಕಾಯ್ದ್ರೊಳಗೆ ಅವ್ರು ಬಂದರು. ಅಷ್ಟರೊಳಗಾಗಿ ಆಮೇಲೆ ಕೃಷ್ವಿಯವ್ರ ಅಪ್ಪಾಜಿನೇ ಎಲ್ಲ ತೆಂಗಿನಕಾಯಿ ಒಡೆದ್ರು. ಆಮೇಲೆ ನಾನು ನೈವೇದ್ಯ ತೋರಿಸಿದೆ. ಶಿವ ಪಾರ್ವತಿದೊಂದು ನೈವೇದ್ಯ ಬೇರೆ ಇತ್ತು, ಜಗಲಿ ಮೇಲೆ ಎಲ್ಲ ದೇವ್ರಿಗೊಂದು ನೈವೇದ್ಯ ಬೇರೆ ಇತ್ತು. ಸೊ ಅದನ್ನು ಎಲ್ಲ ನೈವೇದ್ಯ ತೋರಿಸಿ ನಮಸ್ಕಾರ ಮಾಡಿದ್ವಿ. ನಾನು ನಮ್ಮ ಮನೆಯವ್ರನ್ನೂ ಎಲ್ಲ ನಮಸ್ಕಾರ ಮಾಡಿದ್ವಿ. ಆಮೇಲೆ ಕೃಷ್ವಿನ ಸ್ಕೂಲ್ದಿಂದ ಹೋಗಿ ಕರ್ಕೊಂಡು ಬಂದರು. ಕೃಷ್ವಿನ ಕರ್ಕೊಂಡು ಬಂದ ಕೂಡಲೇ ಆಮೇಲೆ ನಮ್ಮ ಮನೆಯವ್ರಿಗೆ ಪಾದ ಪೂಜೆ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಅವ್ರು ಕರ್ಕೊಂಡು ಬಂದ ಕೂಡಲೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಮತ್ತು ಕೃಷ್ವಿ ಸ್ಕೂಲ್ದಿಂದ ಬಂದ ಕೂಡಲೇ ಶಿವಪಾರ್ವತಿಗೆ ನೈವೇದ್ಯ ಏನು ಹಿಡ್ದಿದ್ನಲ್ಲ, ಅದು ನೈವೇದ್ಯದ ಒಂದು ಉಂಡೆ ಕೊಟ್ಟಿದ್ದೆ. ಕೃಷ್ವಿಗೆ ಭಾಳ ರುಚಿ ಅನಿಸುತ್ತದ. ಒಂದು ಸ್ವಲ್ಪ ತಿಂದು ಅವ್ರ ಅಪ್ಪಾಜಿ ಕಡೆ ಕೊಟ್ಟಿದ್ದಳು, ಮತ್ತು ಬೇರೆ ತೊಗೊಳತ್ತಿದ್ದಳು. ನಾ ಪೂಜೆ ಮಾಡೋದನ್ನು ಕೃಷ್ವಿ ನೋಡತ್ತಿದ್ದಳು. ನಾ ಪಾದ ತೊಳೆಯೋದು, ನಾ ಏನೇನು ಮಾಡ್ತೀನಿ, ಕುಂಕುಮ ಅರ್ಶಿಣ ಹಚ್ಚೋದು, ಉದ್ದಿನ ಕಡ್ಡಿ ಬೆಳಗೋದು ಎಲ್ಲ ನೋಡತ್ತಿದ್ದಳು, ಲಕ್ಷ್ಯ ಕೊಟ್ಟ. ಯಾಕಂದ್ರೆ ಹೋದ ವರ್ಷ ಕೃಷ್ವಿ ಭಾಳ ಸಣ್ಣಕ್ಕಿದ್ದಳು. ನಾ ಮಾಡಿದ್ದಕ್ಕಿಗೆ ನೆನಪೈತಿಲ್ಲೋ ಗೊತ್ತಿಲ್ಲ. ಸೊ ನೋಡಿದಳು, ಹಂಗೆ ಫೋನೂ ನೋಡತ್ತಿದ್ದಳು. ಆಮೇಲೆ ಪೂಜೆ ಮಾಡೋದನ್ನು ನೋಡಿಳು. ಆಮೇಲೆ ಪ್ರಸಾದ, ಅವ್ರ ಅಪ್ಪಾಜಿಗೆ ಪ್ರಸಾದ ಕೊಡೋದನ್ನು ನೋಡಿದಳು. ಆಮೇಲೆ ತಾನು ತೊಗೊಂಡು ತಿಂದಳು. ಆಕೆಗೆ ಅದು ಇಷ್ಟ ಆಯಿತು. ಆಮೇಲೆ ಮತ್ತೆ ಮಾಡಲಿ ಅಮ್ಮ ಈ ಥರ ಉಂಡೆ ಮಾಡಿ ಕೊಡಲಿ ಅಂತ ಕೇಳಿದ ಕೂಡಲೇ ಹ್ಞೂ ಅಂದಾಳ. ಸೊ ಆಕಿನ ಸಲುವಾಗಿ ಈಗ ಮತ್ತೆ ಈ ಥರ ಉಂಡೆ ಮಾಡಬೇಕು. ಸೊ ಎಲ್ಲರಿಗೂ ಭೀಮ್ ಅಮಾವಾಸ್ಯೆ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಒಳಗೆ ಯಾವುದಾದ್ರೂ ಪಾಯಿಂಟ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿರಿ. ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದನ್ನು ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಎದ್ರೊಳಗೆ ಮಾಡಬೇಕು, ಯಾವುದ್ರ ಬಗ್ಗೆ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಲಾಗ್. ಬಾಯ್.